ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಮಿಟೌನ್ ಇಂದ ಸುಷ್ಮಾ ಮಾತಾಡೋದು. ಝೋನಲ್ ಕಮಿಷನರ್ ಮಿಸಸ್ ರೇಖಾ ಶೆಟ್ಟಿ ಆ್ಯಂಡ್ ಕೋಆರ್ಡಿನೇಟರ್ಸ್ ಆ್ಯಂಡ್ ಕ್ರಸ್ಟ್ ಅವರಿಗೆ ಆ್ಯಂಡ್ ರೊಟೇರಿಯನ್ಸ್ ಆ್ಯಂಡ್ ಟೀನಾ ಪೆರೇರಿಯಾ ಎಲ್ಲರಿಗೂ ಆ್ಯಂಡ್ NSS ಸ್ಟೂಡೆಂಟ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ಗೆಟ್ ದಿ ಫ್ರೂಟ್ ಬ್ಯಾಕ್ ಅನ್ನೋದಿದೆಯಲ್ಲ, ಟ್ರೀನ ನಾವು ಬೆಳೆಸೋದ್ರಿಂದ ಪಕ್ಷಿಗಳನ್ನ ವಾಪಸ್ ತರೋದರ ಜೊತೆಗೆ ಅವುಗಳಿಗೆ ಆಹಾರವನ್ನು ನೀಡುವ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ನಿಗೆ, ಯಂಗ್ಸ್ಟರ್ಸ್ಗೆ ಇದೊಂದು ಅತ್ಯುತ್ತಮವಾದ ಯೋಜನೆ ಆಗಿದೆ. ಸೊ ಇದರಲ್ಲಿ ಕೂಡ ನಾವು ಭಾಗಿಯಾಗಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಇದ್ದಾರಲ್ಲ, ಅವರದ್ದು ಮೇನ್ ಥಿಂಗ್, ಅವರ ಕಾನ್ಸೆಪ್ಟು, ಅವರಿಗೆ ಆ ಇಂಟ್ರೆಸ್ಟ್ ಇದೆಯಲ್ಲ, ಗ್ರೋ ಮಾಡಬೇಕು, ಟ್ರೀಸ್ ಎಲ್ಲ ಬೆಳೆಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೋ ಮಚ್. ಗ್ರೋ ಫ್ರೂಟ್ ಟ್ರೀಸ್ ಗೆಟ್ ದ ಬರ್ಡ್ಸ್ ಬ್ಯಾಕ್ ಅನ್ನೋ ಕಾರ್ಯಕ್ರಮವನ್ನು ಸಾಧಾರಣ ಜುಲೈ 30ರಂದು ನಾವು ಇನಾಗ್ರೇಷನ್ ಮಾಡಿದ್ದೇವೆ. ಆ ದಿನ ಸಾಧಾರಣ ನಾವೊಂದು 100 ಜನ ಹತ್ತಿರ ಇದ್ದೆವು. NSS ವಾಲಂಟಿಯರ್ಸ್ ಎಲ್ಲರೂ ಸೇರಿಕೊಂಡು ಪದ್ವಾ ಗ್ರೌಂಡಲ್ಲಿ ಈ ಗಿಡ ನೆಡುವ ಕಾರ್ಯಕ್ರಮ ಮಾಡಿಕೊಂಡು, ಅಲ್ಲಿಂದ ಶುರುವಾದ ಈ ಕಾರ್ಯಕ್ರಮ ಇಂದಿಗೂ ನಡೀತಾ ಇದೆ. ಪದ್ವಾ ಗ್ರೌಂಡಲ್ಲಿ, ಜೆರೋಸಸ್ ಶಾಲೆ ಹತ್ತಿರ ಹಾಗೂ ಹಲವಾರು ಜಾಗದಲ್ಲಿ ನಾವು ಗಿಡ ನೆಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಈಗಾಗಲೇ ನಾವು ತಿಳಿಸಿದ್ದೇವೆ. ಪ್ರಕೃತಿ ಸಮತೋಲನ ಅಂತ ಹೇಳಿ ನಾವು ಹೇಳ್ತೇವೆ. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲದೂ ಬೇಕು. ಮನುಷ್ಯರು ಬೇಕು, ಪ್ರಾಣಿಗಳು ಬೇಕು, ಪಕ್ಷಿಗಳು ಬೇಕು, ಗಿಡ ಮರಗಳು ಬೇಕು, ವಾಯು, ಜಲ, ಅಗ್ನಿ, ಹೀಗೆ ಪ್ರತಿಯೊಂದು ಮನುಷ್ಯನಿಗೆ ಬದುಕಬೇಕಾದ್ರೆ, ಅನುಕೂಲ ಆಗಬೇಕಾದ್ರೆ ಇವೆಲ್ಲವೂ ಸಮತೋಲನವಾಗಿ ನಾವು ಅದರ ಸಹಕಾರದೊಂದಿಗೆ ನಾವು ಬದುಕಬೇಕಾಗ್ತದೆ. ಹಾಗಾಗಿ ನಮ್ಮ ಈ ಮಂಗಳೂರು ನಗರದಲ್ಲಿ ವಿಶೇಷವಾಗಿ ಈ ಗಿಡ ನೆಡುವ ಕಾರ್ಯಕ್ರಮ, ಅಂದರೆ ಹೂವಿನ ಹಾಗೂ ಹಣ್ಣು ಹಂಪಲಿನ ಗಿಡಗಳನ್ನು ನಾವು ನೆಡುವ ಅನ್ನುವ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೇವೆ. ಹೂವಿನ ಗಿಡವನ್ನು ಹೆಚ್ಚಿನ ಅಂಶ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ನೆಡ್ತಾರೆ. ಅದರಿಂದ ಈ ಚಿಟ್ಟೆಗಳಿಗೆ, ಚಿಕ್ಕ ಈ ಪಕ್ಷಿಗಳಿಗೆ ಅದರಿಂದ ಸಹಾಯ ಆಗ್ತದೆ. ಆದರೆ ನಾವು ಈ ಗುಬ್ಬಚ್ಚಿಗಳು, ಪಾರಿವಾಳಗಳು, ಕಾಗೆಗಳು ಈಗ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಸೊ ಅವೆಲ್ಲದಕ್ಕೆ ಸಹ ಆಹಾರ ಬೇಕು ಅಂತ ಹೇಳಿದ್ರೆ ಪಕ್ಷಿಗಳು ನಮ್ಗೆ ತುಂಬಾ ಅಗತ್ಯ. ಅದೇ ರೀತಿ ಮರಗಿಡಗಳು ಕೂಡ ನಮಗೆ ಅಷ್ಟೇ ಅಗತ್ಯ. ಆ ಕಾರಣಕ್ಕೋಸ್ಕರ ನಾವು ಈ ಮಂಗಳೂರಿನಲ್ಲಿ ಹಣ್ಣು ಹಂಪಲಿನ ಗಿಡವನ್ನು ನೆಡ್ತಾ ಇದ್ದೇವೆ. ಇವತ್ತು ಸೈಂಟ್ ರೇಮಂಡ್ಸ್ ಕಾಲೇಜ್ ಅವರ ವಿದ್ಯಾರ್ಥಿ ಸಂಘದೊಂದಿಗೆ, ಅದರೊಟ್ಟಿಗೆ ಅವರ NSS ಸ್ಟೂಡೆಂಟ್ಸ್ನವರೊಟ್ಟಿಗೆ ಸೇರಿಕೊಂಡು ರೋಟರಿ ಮಿಡ್ಟೌನ್ ಅವರ ಸಂಯೋಜಕರೊಂದಿಗೆ, ಅದೇ ರೀತಿ ಸಹ ಸಂಯೋಜಕರಾದಂತಹ ಫ್ಯೂಚರ್ ಅಕಾಡೆಮಿ ಅವರೊಂದಿಗೆ ಸೇರಿಕೊಂಡು ನಾವೆಲ್ಲರೂ ಇವತ್ತು ಪಚ್ಚನಾಡಿ ಎಂಬ ಜಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಗಿಡ ನೆಡಬೇಕಾದ್ರೆ ನಮಗೆ ಶ್ರೀಮನ್ ಜೀತ್ ರೋಷ್ ಎಂಬವರು ನಮಗೆ ಸಹಕಾರ ಮಾಡಿದ್ದಾರೆ. ಅವರ ಸಹಕಾರದೊಂದಿಗೆ ನಾವಿವತ್ತು ಸಾಧಾರಣ 200 ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಅದರೊಟ್ಟಿಗೆ ನಮಗೆ ಸಹಕಾರವಾಗಿ ನಮ್ಮ ಇಲ್ಲಿ ನೀವು ನೋಡಿರ್ಬೋದು, ನಮ್ಮದೊಂದು ಬಹುದೊಡ್ಡ ತಂಡವಿದೆ. ನಾವೆಲ್ಲರೂ ಸೇರಿಕೊಂಡು ನಾವಿವತ್ತು ಗಿಡ ನೆಡ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮ ಶುರು ಮಾಡುವ ಮೊದಲು ಹಾಗೂ ನಮ್ಮ ಮಂಗಳೂರು ನಗರದಲ್ಲಿ ಗಿಡ ನೆಡಬೇಕು ಒಂದು ಪರ್ಮಿಷನ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕರ್ನಾಟಕ ಸಹಕಾರ ಹಾಗೂ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವಂತ ಅವರ ಸಹಕಾರ ಬೇಕಾಗ್ತದೆ. ಸೊ ಅದೆಲ್ಲವನ್ನು ಮಾಡಿಸಿಕೊಟ್ಟವರು ನಮ್ಮ ಝೋನಲ್ ಕಮಿಷನರ್ ಆದಂತಹ ಶ್ರೀಮತಿ ರೇಖಾ ಶೆಟ್ಟಿ. ಇವರಿಗೆ ನನ್ನ ಪರವಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಅದೇ ರೀತಿ ರೋಟರಿ ಕ್ಲಬ್ ಮಿಡ್ಟೌನ್ ಅವರೊಟ್ಟಿಗೆ ನಾನು ಮಾತನಾಡಬೇಕಾದ್ರೆ, ಅವರು ಯಾವುದೇ ಹಿಂದೆ ನೋಡದೆ, ಯೋಚನೆ ಮಾಡದೆ ಇಮಿಡಿಯೇಟ್ಲಿ ಓಕೆ ಅಂತ ಹೇಳಿದ್ದಾರೆ. ಹಾಗೂ ಅವರ ದೊಡ್ಡ ಮನಸ್ಸು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಕೂಡ. ಹಾಗೂ ಇವತ್ತಿನ ಎಲ್ಲಾ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ಅವರೇ ನೋಡಿಕೊಂಡಿದ್ದಾರೆ. ಅವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ನೆರೆದಿರುವ NSS ಸ್ಟೂಡೆಂಟ್ಸ್ ಹಾಗೂ ನಮ್ಮ ಕೋಆರ್ಡಿನೇಟರ್ಸ್ ಹಾಗೂ ವಿಶೇಷವಾಗಿ ಈ ಎಲ್ಲರ ಮನದಾಳದ ಮಾತನ್ನು ರೆಕಾರ್ಡ್ ಮಾಡ್ತಾ ಇರುವಂತ ನಮ್ಮ ಗ್ಲೋಬಲ್ ಟಿವಿ ಶ್ರೀಮಾನ್ ಪೌಲ್ ಅವರಿಗೆ ಹಾಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಾವೆಲ್ಲರೂ ಗಿಡ ನೆಡುವ, ಆದಷ್ಟು ಗಿಡ ನೆಡ್ತಾ ಇರುವ, ನಮ್ಮ ಮನೆ ಬಾಗಿಲ ಎದುರಲ್ಲಿ, ನಮ್ಮ ಅಂಗಳದಲ್ಲಿ
ನಮ್ಮ ಈ ಪರಿಸರದಲ್ಲಿ ಇದ್ದ ಗಿಡಗಳನ್ನು ನಾವು ಸಾಕುವ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಾನೆಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಹೇಳಿ ವಂದನೆಗಳನ್ನು ತಿಳಿಸ್ತಿದ್ದೇನೆ. ಅವ್ರು ಮೊದಲಿಗೆ ನಮಗೆ ಹೇಳುವಾಗ ಇಷ್ಟ ಆಗಿದೆ ಏನಂದ್ರೆ ಗಿಡನ ಒಂದು ದಿನ ನೆಟ್ಟು 2 ದಿನ ನೆಟ್ಟು ಅದನ್ನ ಮಾಡ್ಲಿಕ್ಕಿಲ್ಲ, ಇದು 3 ರಿಂದ 5 ವರ್ಷದ ಪ್ರಾಜೆಕ್ಟ್ ಅಂತ ಹೇಳಿದ್ರು. ಅಂದ್ರೆ ಆ ಗಿಡವನ್ನ ಅದು ಬೆಳೆದಿದೆಯಾ, ಸರಿಯಾಗಿ ಬರ್ತಾ ಇದೆಯಾ ಅಥವಾ ಹೇಗಾಗಿದೆ, ಅದ ಗ್ರೋಯಿಂಗ್ ಏನು, ಅದನ್ನೆಲ್ಲ ನಾವು ನೋಡ್ತೇವೆ, ನಮ್ಮಲ್ಲಿ ವಾಲಂಟಿಯರ್ಸ್ ಇದ್ದಾರೆ ಅಂತೆಲ್ಲ ನಮಗೆ ಹೇಳಿದ್ರು. ಸೊ ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ನಮಗೆ. ಅದರೊಟ್ಟಿಗೆ ನಾನು ಟೀನಾ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ.